ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಡೂ ಮತ್ತೆ ಡಸ್ ಇವೆರಡು ಆಕ್ಸಿಲರಿ ವರ್ಬ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಂಗೆ ಡೂ ಮತ್ತೆ ಡಸ್ ಇವೆರಡರದ್ದು ವ್ಯತ್ಯಾಸ ಏನಿದೆ, ಅಂದ್ರೆ ಡಿಫರೆನ್ಸ್ ಏನಿದೆ, ಯಾವಾಗ ಯಾವ್ದನ್ನ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು, ಸೊ ಯಾವುದು ಕರೆಕ್ಟ್ ಯೂಸೇಜ್ ಆಗುತ್ತೆ, ಯಾವ್ದನ್ನ ಯೂಸ್ ಮಾಡಿದ್ರೆ ಎರರ್ ಆಗುತ್ತೆ, ರಿಗಾರ್ಡಿಂಗ್ ಆಲ್ ದೀಸ್ ಥಿಂಗ್ಸ್ ನಾನು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ನಿಮ್ಗೆ ತರವಾಗಿ ಅರ್ಥ ಆಗುತ್ತೆ. ಸೊ ದಟ್ ನೀವು ಯಾವುದೇ ಎರರ್ಸ್ಗಳನ್ನ ಕಮಿಟ್ ಮಾಡ್ದಲೆ ಆಸ್ ಫಾರ್ ಆಸ್ ದೀಸ್ ಟೂ ವರ್ಬ್ಸ್ ಆರ್ ಕನ್ಸರ್ನ್ ನೀವು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಬಹುದಾಗುತ್ತೆ. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಯಾರೆಲ್ಲ ಯಾವುದೆಲ್ಲ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ದಟ್ ಮೇ ಬಿ ಯುವರ್ ರೆಗ್ಯುಲರ್ ಡಿಗ್ರಿ ಎಕ್ಸಾಮ್ಸ್ ಆರ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಕ್ಚುಲಿ ಇದನ್ನ ಗ್ರಾಮರ್ ಟರ್ಮ್ಸ್ ನಲ್ಲಿ ಹೇಳಬೇಕು ಅಂತಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸುಮಾರು ಕಾನ್ಸೆಪ್ಟ್ಸ್ಗಳು ಬರುತ್ತೆ ಅದರಲ್ಲಿ. ಸೊ ಒನ್ ಅಮಾಂಗ್ ದೆಮ್ ಇದು ಡೂ ಮತ್ತೆ ಡಸ್ದು ಚಾಯ್ಸ್ ಅಂತ ಬಂದಾಗ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ದೀರಾ. ಇದೇನು ಹಾಕಿದ್ದೀನಿ ಅಂತಂದ್ರೆ ಇವೆರಡನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ. ಡೂ ಮತ್ತೆ ಡಸ್ದು ಯೂಸೇಜ್ ಅಂತ ಬಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ಗಳೆಲ್ಲ ಅದನ್ನ ಯೂಸ್ ಮಾಡ್ತೀವಿ ಮೇಜರ್ ಆಗಿ. ಒಂದು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡುವಾಗ, ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಬೇಕಾದ್ರೆ, ಮತ್ತೆ ಎಂಫಸಿಸ್ ಅನ್ನ ಆಡ್ ಮಾಡುವಾಗ, ಅದ್ರ ಜೊತೆಗೆ ಕ್ವಶನ್ ಟ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ. ಸೊ ಅದೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಫಸ್ಟ್ ಯೂಸೇಜ್ಗೆ ಬರೋಣ. ಅದಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಆಗಿ ಇನ್ನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಟ್ ಇಸ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಹ್ಯಾವ್ ಅಂಡ್ ಹ್ಯಾಸ್. ಸೊ ಅದೇ ತರ ಇದು ಬರುತ್ತೆ ಅಂಡ್ ಅದೇ ಕೆಟಗರಿಗೆ ಕೂಡ ಇದು ಬಿಲಾಂಗ್ ಆಗುತ್ತೆ. ಅದಕ್ಕೆ ಮುಂಚೆ ಅದನ್ನ ನಾನು ವಿಡಿಯೋ ಮಾಡಿದಾಗ ಒಂದಷ್ಟು ಜನ ಕಾಮೆಂಟ್ ಮಾಡಿ ಕ್ವಶನ್ ಮಾಡಿದ್ರು, ಹ್ಯಾಡ್ ಬಗ್ಗೆನೂ ಕೂಡ ಹೇಳ್ಬೇಕಾಗಿತ್ತು ನೀವು, ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ದಂಗೆ ಅಂತ ಹೇಳಿ. ಬಟ್ ಯಾಕೆ ನನ್ನಲ್ಲಿ ಹ್ಯಾಡ್ ಅನ್ನ ಆಡ್ ಮಾಡಿರ್ಲಿಲ್ಲ ಮತ್ತೆ ಇಲ್ಲಿ ಡಿಡ್ ಅನ್ನ ಆಡ್ ಮಾಡ್ತಾ ಇಲ್ಲ, ಬರೀ ಡೂ ಮತ್ತೆ ಡಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮಗೆ ಕನ್ಫ್ಯೂಷನ್ ಅರೈಸ್ ಆಗೋದನ್ನ ನಮಗೆ ಎರಡು ಆಪ್ಷನ್ಸ್ಗಳಿದ್ದಾಗ. ಸೊ ಚಾಯ್ಸ್ ಎ ಅನ್ನ ಅಂದ್ರೆ ಆಪ್ಷನ್ ಎ ಅನ್ನ ಪಿಕ್ ಮಾಡ್ಕೋಬೇಕಾ ಅಥವಾ ಆಪ್ಷನ್ ಬಿ ಅನ್ನ ಪಿಕ್ ಮಾಡ್ಕೋಬೇಕಾ ಅಂತ ನಮಗೆ ಯಾವಾಗ ಚಾಯ್ಸ್ ಇರುತ್ತೆ ಅವಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಅದನ್ನ ಯೂಸ್ ಮಾಡ್ಬೇಕಾ ಇದನ್ನ ಯೂಸ್ ಮಾಡ್ಬೇಕಾ ಅಂತ ಹೇಳಿ. ಬಟ್ ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ ಹ್ಯಾಡ್ ಆಗಿರ್ಲಿ ಅಥವಾ ಇಲ್ಲಿ ಡಿಡ್ ಆಗಿರ್ಲಿ ಈ ತರ ನಮಗೆ ಕನ್ಫ್ಯೂಷನ್ಸ್ ಇಲ್ಲ. ಸೊ ಅದು ಕ್ಲಿಯರ್ಲಿ ಅರ್ಥ ಆಗಬೇಕು ಅಂತಂದ್ರೆ ಒಂದು 2 ನಿಮಿಷ ಇದನ್ನ ನೀವು ಅಬ್ಸರ್ವ್ ಮಾಡಿ. ನಮಗೆ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಇದಾವಲ್ಲ ಅದ್ರ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಆ ವರ್ಬ್ಸ್ಗಳ ಬಗ್ಗೆ ಮಾಡಿರೋ ವಿಡಿಯೋವನ್ನ ನೋಡಿದ್ರಿ ಅಂತಂದ್ರೆ ತರವಾಗಿ ಅರ್ಥ ಆಗುತ್ತೆ. ಸೊ ಯಾವ್ದೆಲ್ಲ ಆಕ್ಸಿಲರಿ ವರ್ಬ್ಸ್ಗಳು ಬರುತ್ತೆ, ಅದರಲ್ಲಿ ಯಾವ್ದೆಲ್ಲ ಫಾರ್ಮ್ಸ್ಗಳು ಬರುತ್ತೆ, ಏನೆಲ್ಲ ಏನು ಅಂತ ಹೇಳ್ಬಿಟ್ಟು. ಸೊ ಡೂ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಅಲ್ಲಿ ಈ 3 ಬರ್ತವೆ, ಡೂ ಡಸ್ ಮತ್ತೆ ಡಿಡ್. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಡೂ ಅಂಡ್ ಡಸ್ ಇದೆಯಲ್ಲ, ದೀಸ್ ಟೂ ಆರ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್, ಡಿಡ್ ಇಸ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಡೂ ಮತ್ತೆ ಡಸ್ ಅನ್ನ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಡಿಡ್ ಅನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಪಾಯಿಂಟ್ ಏನು ಅಂತಂದ್ರೆ ಔಟ್ ಆಫ್ 3 ಆಕ್ಸಿಲರಿ ವರ್ಬ್ 1 ಈಸ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್, ದಟ್ ಈಸ್ ಡಿಡ್. ಸೊ ಒಂದೇ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತಿದೀವಿ ಅಂತಂದ್ರೆ ನಮಗೆ ಆಪ್ಷನ್ ಇಲ್ಲ. ಸೊ ಆಪ್ಷನ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಕನ್ಫ್ಯೂಷನ್ ಇಲ್ಲ. ಸೊ ಪಾಸ್ಟ್ ಟೆನ್ಸ್ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಅದನ್ನ ಯೂಸ್ ಮಾಡೋದು. ಬಟ್ ದ ಪಾಯಿಂಟ್ ಈಸ್ ಡೂ ಮತ್ತೆ ಡಸ್ ಬಂದ್ರೆ ಬೋತ್ ಆಫ್ ದೆಮ್ ಆರ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಎರಡನ್ನೂ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತಿದೀವಿ ಅಂತ ಇದ್ದಾಗ ನಮಗೆ 2 ಆಪ್ಷನ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಕನ್ಫ್ಯೂಷನ್ ಏನಾಗುತ್ತೆ, ಡೂ ಅನ್ನ ಯಾವಾಗ ಯೂಸ್ ಮಾಡಬೇಕು, ಡಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಬರುತ್ತಲ್ವಾ. ಸೊ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಡಿಡ್ ಒಂದೇ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಆಗೋದ್ರಿಂದ ಅದನ್ನ ನಾನು ಇಲ್ಲಿ ಕವರ್ ಮಾಡಿಲ್ಲ, ಬಿಕಾಸ್ ಒಂದೇ ನಾನು ಅವಾಗಲೇ ಹೇಳ್ದಂಗೆ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡುವಂಥದ್ದು. ಸೊ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಷ್ಟು ನಿಮ್ಗೆ ಅರ್ಥ ಆಗಿದೆ ಅಥವಾ ಆಗಿಲ್ಲ ಅಂತಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಸೊ ಇವೆರಡನ್ನೂ ಕೂಡ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಯೂಸ್ ಮಾಡೋದ್ರಿಂದ ಡೂ ಯಾವಾಗ ಯೂಸ್ ಮಾಡಬೇಕು, ಡಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಡೂ ಅನ್ನ ಯಾವಾಗ ಯೂಸ್ ಮಾಡಬಾರ್ದು, ಡಸ್ ಅನ್ನ ಯಾವಾಗ ಯೂಸ್ ಮಾಡಬಾರ್ದು, ಇನ್ ದ ಸೆನ್ಸ್ ಯಾವ್ದು ರಾಂಗ್ ಯೂಸೇಜ್ ಆಗುತ್ತೆ ಅಥವಾ ಎರರ್ ಅನ್ನ ಕಮಿಟ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಇವೆರಡನ್ನ ಅಬ್ಸರ್ವ್ ಮಾಡ್ಬಿಟ್ರಿ ಅಂತಂದ್ರೆ ಆಲ್ಮೋಸ್ಟ್ 80 to 85% ನಿಮಗೆ ಅರ್ಥ ಆದಂಗೆ ಕಾನ್ಸೆಪ್ಟ್. ಸೊ ಏನು ಹಾಕಿದ್ದೀನಿ ಇಲ್ಲಿ ಅಂತಂದ್ರೆ ಡೂ ಮತ್ತೆ ಡಸ್ ಇದೆಯಲ್ಲ, ಓಕೆ, ಪ್ರೆಸೆಂಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಯಾವ್ದನ್ನ, ಡೂ ಮತ್ತೆ ಡಸ್ ಅನ್ನ. ಏನು ಟೆನ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನನಗೆ ಪ್ರತಿ ಸಲನು ಗ್ರಾಮರ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೀನಿ. ಆಕ್ಚುಲಿ ಒಂದು ಟಾಪಿಕ್ಗೆ ಇನ್ನೊಂದು ಟಾಪಿಕ್ ಇಂಟರ್ ಕನೆಕ್ಟೆಡ್ ಇದ್ದಂಗೆ ಅಥವಾ ಇಂಟರ್ ಲಿಂಕ್ಡ್ ಇದ್ದಂಗೆ. ಸೊ ನಾನು ಯಾವ್ದು ಸೀರೀಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನೋ ನೀವು ಜಸ್ಟ್ ಅದನ್ನ 1 by 1 ನೀಟಾಗಿ ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ನೋಡಿದನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಪರ್ಫೆಕ್ಷನ್ ಇನ್ ಗ್ರಾಮರ್. ಒಂದನ್ನು ಸ್ಕಿಪ್ ಮಾಡಿ ಮತ್ತೊಂದನ್ನು ಅರ್ಥ ಮಾಡ್ಕೋತೀನಿ ಅಂತಂದ್ರೆ ಕನೆಕ್ಟಿವಿಟಿ ಸಿಗೋಲ್ಲ, ಮಿಸ್ ಆಗ್ಬಿಡುತ್ತೆ. ಅದು ಇಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್. ಈಗ ನಾವು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ಆ ಫಾರ್ಮುಲಾ ಅದನ್ನೆಲ್ಲ ಹಾಕೊಂಡು ಮಾಡ್ತೀವಲ್ಲ ನಾವು. ಸೊ ಒಂದು ಸ್ಟೆಪ್ ಮಿಸ್ ಆಯ್ತು ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಕನೆಕ್ಟೆಡ್ ವಿತ್ ನೆಕ್ಸ್ಟ್ ಸ್ಟೆಪ್. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಲ್ಲ ಟಾಪಿಕ್ಸ್ ನೀವು ಕವರ್ ಮಾಡ್ತಾ ಇದ್ದೀರಾ, ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಚ್ ಅಂಡ್ ಎವ್ರಿ ಟಾಪಿಕ್ ಆಫ್ ಗ್ರಾಮರ್ ಬಿಕಮ್ಸ್ ವೆರಿ ಈಸಿ. ಸೊ ಹಾಗಾಗಿ ಟೆನ್ಸ್ದು ಒಂದ್ಸಲ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಬರುತ್ತೆ ಏನು ಅಂತ ಹೇಳಿ. ಸೊ 12 ಟೆನ್ಸ್ಗಳಲ್ಲಿ ಇದು ಕೂಡ ಒಂದು.
ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಮತ್ತೆ ಡಸ್ ಅನ್ನ ಯೂಸ್ ಮಾಡ್ತೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಡಿಡ್ ಅನ್ನ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ ನಿಮಗೆ ಚೆನ್ನಾಗಿ ರಿಜಿಸ್ಟರ್ ಆಗಲಿ. ಅಂಡ್ ನೆಕ್ಸ್ಟ್ ಬಂದ್ರೆ ಓಕೆ, ಇದನ್ನ ಅಬ್ಸರ್ವ್ ಮಾಡ್ಬಿಡಿ. ಸಬ್ಜೆಕ್ಟ್ ಅಂತ ಸುಮಾರು ಸಲ ಆಲ್ರೆಡಿ ನಾನು ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಇನ್ನೊಂದ್ಸಲಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ಬಂದಾಗ ಹೇಳ್ತೀನಿ ಸಬ್ಜೆಕ್ಟ್ ಅಂದ್ರೆ ಏನು ಅಂತೇಳಿ ಇನ್ನೊಂದ್ಸಲಿ. ಸೊ ಸಬ್ಜೆಕ್ಟ್ ಏನಾದರೂ ಐ, ವಿ ಅಥವಾ ಯು ಇತ್ತು ಅಂತಂದ್ರೆ ಅಲ್ಲಿ ನಾವೇನನ್ನ ಯೂಸ್ ಮಾಡಬೇಕು, ಡೂ ಅನ್ನ ಯೂಸ್ ಮಾಡಬೇಕು. ಯಾವಾಗ ಇಫ್ ಸಬ್ಜೆಕ್ಟ್ ಈಸ್ ಐ, ವಿ ಆರ್ ಯು, ಇದು ಮೂರಲ್ಲಿ ಒಂದಿತ್ತು ಅಂತಂದ್ರೆ ಆಕ್ಚುಲಿ ಐ ಮತ್ತೆ ವಿ ಅನ್ನ ಫಸ್ಟ್ ಪರ್ಸನ್ ಅಂತೀವಿ, ಯು ಅನ್ನ ಸೆಕೆಂಡ್ ಪರ್ಸನ್ ಅಂತ ಅಂತೀವಿ. ಅಂದ್ರೆ ನಾನು, ನಾವು, ನೀನು, ನೀವು, ಇವೆರಡು ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್. ನಾನು, ನಾವು ಅಂದ್ರೆ ಫಸ್ಟ್ ಪರ್ಸನ್ ಆಗುತ್ತೆ, ನೀನು ಅಥವಾ ನೀವು ಅಂತ ಹೇಳಿದ್ರೆ ಅದು ಸೆಕೆಂಡ್ ಪರ್ಸನ್ ಆಗುತ್ತೆ. ಸೊ ಐ, ವಿ ಇಂಗ್ಲಿಷ್ ನಲ್ಲಿ ನಾನು ಮತ್ತೆ ನಾವು, ಯು ಬಂದು ದಟ್ ಈಸ್ ಯೂಸ್ ಟು ಇಂಡಿಕೇಟ್ ಬೋತ್ ಸಿಂಗ್ಯುಲರ್ ನಂಬರ್ ಅಂಡ್ ಪ್ಲೂರಲ್ ನಂಬರ್. ಸೊ ವಾಟ್ ಡಸ್ ಇಟ್ ಮೀನ್? ನೀನು ಅನ್ನೋದಕ್ಕೂ ಯು ಅನ್ನ ಯೂಸ್ ಮಾಡ್ತೀವಿ, ನೀವು ಅನ್ನೋದಕ್ಕೂ ಯು ಅನ್ನ ಯೂಸ್ ಮಾಡ್ತೀವಿ. ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು, ಬಟ್ ಇದನ್ನ ತುಂಬಾ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ತರ ಸ್ಪೀಡ್ ಆಗಿ ಹೋಗಿ ನಿಮಗೆ ಟಾಪಿಕ್ ಅನ್ನು ಮುಗಿಸೋದು ನನ್ನ ಇಂಟೆನ್ಷನ್ ಅಲ್ಲ, ಅರ್ಥ ಆಗಬೇಕು. ಸೊ ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ, ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ ವಿಡಿಯೋ. ಓಕೆ, ಐ, ವಿ ಮತ್ತೆ ಯು ಬಂದ್ರೆ ಡೂ ಅನ್ನ ಯೂಸ್ ಮಾಡಬೇಕು. ಇದು ಮೂರನ್ನು ಫಿಕ್ಸ್ ಆಗಬೇಡಿ, ಜಸ್ಟ್ ಲೈಕ್ ರೆಡಿಮೇಡ್ ಆನ್ಸರ್ ತರ ಇಟ್ಕೋಬಿಡಿ. ಇದನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಬ್ಜೆಕ್ಟ್ ಆಗಿ ಬಂದ್ರೆ, ಅಂದ್ರೆ ಅಪಾರ್ಟ್ ಫ್ರಮ್ ದೀಸ್ ತ್ರೀ, ಇನ್ ಮಿಕ್ಕಿದ್ನೆಲ್ಲ ನಾವು ಥರ್ಡ್ ಪರ್ಸನ್ ಅಂತ ಕರಿತೀವಿ. ಅದು ರಿಪೀಟ್ ಮಾಡ್ತಾ ಇದ್ದೀನಿ, ಐ, ವಿ ಫಸ್ಟ್ ಪರ್ಸನ್, ಯು ಬಂದು ಸೆಕೆಂಡ್ ಪರ್ಸನ್. ಇದು ಮೂರನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಬ್ಜೆಕ್ಟ್ ಆಗಿ ಬಂದರೂ ಕೂಡ ಅದೆಲ್ಲವನ್ನು ಕೂಡ ನಾವು ಥರ್ಡ್ ಪರ್ಸನ್ ಅಂತ ಕರಿತೀವಿ. ಸೊ ನಿಮ್ಗೆ ಹಂಗು ಪರ್ಸನ್ ನೆನಪಿಲ್ವಾ? ಇನ್ನೂ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಹಂಗೆ ಇದು ಮೂರನ್ನು ಬಿಟ್ಟು ಮಿಕ್ಕಿದ್ ಯಾವುದೇ ಸಬ್ಜೆಕ್ಟು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಡೂ ಅನ್ನ ಯೂಸ್ ಮಾಡಬೇಕು. ಸಿಂಗ್ಯುಲರ್ ಇದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಡಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಸಿಂಪಲ್ ಫಾರ್ಮುಲಾ, ಸಿಂಪಲ್ ಸ್ಟ್ರಾಟಜಿ. ಇಷ್ಟು ನೆನ್ಪಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಸ್ಲೈಡ್, ಅಪ್ಕಮಿಂಗ್ ಸ್ಲೈಡ್ಸ್ಗಳಲ್ಲಿ ಬೇರೆ ಬೇರೆ ಯೂಸೇಜ್ ಯಾವ್ದಿದೆ ಅಂತ ಹೇಳಿ ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ, ಅದನ್ನ ಡಿಸ್ಕಸ್ ಮಾಡ್ತಾ ಮತ್ತೊಂದ್ಸಲಿ ಹೈಲೈಟ್ ಮಾಡ್ತೀನಿ. ಸೊ ಸಬ್ಜೆಕ್ಟ್ ಇದಿದೆ ಅಥವಾ ಇದು ಸಿಂಗ್ಯುಲರ್ ಇದೆ, ಇದು ಪ್ಲೂರಲ್ ಇದೆ, ಇದು ಬಂದಿದೆ ಅಂತ ಹೇಳಿ ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಸೊ ದಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ರೆಗ್ಯುಲರ್ ಆಗಿ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ಥರವಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಫಸ್ಟ್ ಯೂಸೇಜ್ಗೆ ಬರೋಣ. ಬೇಸಿಕಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? 4 ಡಿಫ್ರೆಂಟ್ ಯೂಸೇಜಸ್ಗಳಿದಾವೆ ಮೇಜರ್ ಆಗಿ ಡೂ ಮತ್ತೆ ಡಸ್ ಅಂತ ಬಂದಾಗ ಅಂತ ಹೇಳಿದೆ ಅಲ್ವಾ. ಸೊ ಅದರಲ್ಲಿ ಮೊದಲನೇದು ಬಂದು ಫಾರ್ಮಿಂಗ್ ನೆಗೆಟಿವ್ ಸೆಂಟೆನ್ಸಸ್. ಸೊ ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು? ನೋ ಅಥವಾ ನೆವರ್ ಅನ್ನ ಸೇರಿಸ್ಕೊಂಡು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತೀವಿ. ಅಂದ್ರೆ ಪಾಯಿಂಟ್ ಇಷ್ಟ, ಇಲ್ಲಿ ಒಂದು ಕೆಲಸ ನಡೀತಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ, ನಡಿಯಲ್ಲ ಅಂತ ಹೇಳಿದ್ರೆ ಅಥವಾ ನಡೀತಿಲ್ಲ ಅಂತ ಹೇಳಿದ್ರೆ ಅಥವಾ ನಡೆದಿಲ್ಲ ಅಂತ ಹೇಳಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲ, ಆಗಲ್ಲ, ಈ ಥರದ್ದೆಲ್ಲ ಇದಾವಲ್ಲ, ಇದೆಲ್ಲ ಬಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಈ ಬೇಸಿಕಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬೇಕು ಅಂತಂದ್ರೆ ಡೂ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ಗಳು ಬೇಕೇ ಬೇಕು, ಎಸ್ಪೆಷಲಿ ಡೂ ಮತ್ತೆ ಡಸ್. ಸೊ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ನಿಮಗೆ ಈಸಿಯಾಗ್ಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಡೂ ಡಸ್ ಎಲ್ಲೆಲ್ಲಿ ಬಂದಿದೆಯಲ್ಲ ಅಲ್ಲೆಲ್ಲ ಅದನ್ನ ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿದ್ದೀನಿ. ಓಕೆ, ನೀವು ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ಐ ಡು ನಾಟ್ ಅಗ್ರಿ ವಿತ್ ದಿಸ್ ಪರ್ಸ್ಪೆಕ್ಟಿವ್ ಅಂತ ಫಸ್ಟ್ ಎಕ್ಸಾಂಪಲ್ ಇದೆ. ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಡೂ ಮತ್ತೆ ಡಸ್ ಅನ್ನ ಯಾವ ಸಬ್ಜೆಕ್ಟ್ ಜೊತೆಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಸಬ್ಜೆಕ್ಟ್ ಅಂದ್ರೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಐ ಡು ನಾಟ್ ಅಗ್ರಿ ಅಂದ್ರೆ ನಾನು ಅಗ್ರಿ ಮಾಡಲ್ಲ, ನಾನು ಒಪ್ಕೊಳ್ಳಲ್ಲ. ಸೆಕೆಂಡ್ ಸೆಂಟೆನ್ಸ್ ಬಂದು ದೇ ಡು ನಾಟ್ ಅಲೋ ಅಂದ್ರೆ ಅವರು ಅಲೋ ಮಾಡಲ್ಲ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಇಲ್ಲಿ? ನಾನು ಒಪ್ಕೊಳ್ಳಲ್ಲ, ಇಲ್ಲಿ ಅವರು ಅಲೋ ಮಾಡಲ್ಲ. ಓಕೆನಾ? ಸೊ ಯಾರ ಕೆಲಸ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ ಅದು ಸಬ್ಜೆಕ್ಟ್ ಆಗುತ್ತೆ. ನೀವು ಇಷ್ಟು ಸೆಂಟೆನ್ಸ್ಗಳನ್ನ ನೋಡಿ ಇಲ್ಲಿ, ಐ, ದೇ, ಹಿ, ದ ಕಾಲೇಜ್ ಲೈಬ್ರರಿ, ಯು, ವಿ, ಶಿ, ದಿಸ್ ಸ್ಮಾರ್ಟ್ಫೋನ್, ಲೋಕಲ್ ಅಥಾರಿಟೀಸ್, ಮೈ ಫ್ರೆಂಡ್, ಇಷ್ಟು ಪೂರ್ತಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳು 10 ಸೆಂಟೆನ್ಸ್ಗಳನ್ನ ಬಂದಾಗ. ಸೊ ನಾನು ಪ್ರೀವಿಯಸ್ ಇಲ್ಲಿ ತೋರಿಸೋದ್ನಲ್ಲ ನಿಮಗೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಐ, ವಿ, ಯು ಇದೆ ಅಂತಂದ್ರೆ ಸಬ್ಜೆಕ್ಟು ಡೂ ಅನ್ನ ಯೂಸ್ ಮಾಡಬೇಕು. ಅದು ಬಿಟ್ಟು ಮಿಕ್ಕಿದ್ ಯಾವುದೇ ಪ್ಲೂರಲ್ ಇದೆ ಅಂತಂದ್ರೂ ಕೂಡ ಡೂ ಅನ್ನ ಯೂಸ್ ಮಾಡಬೇಕು. ಸಿಂಗ್ಯುಲರ್ ಬಂದಿದೆ ಅಂತಂದ್ರೆ ಡಸ್ ಅನ್ನ ಯೂಸ್ ಮಾಡಬೇಕು. ಓಕೆನಾ? ಇದು ಮೂರನ್ನು ಬಿಟ್ಟು ಸಿಂಗ್ಯುಲರ್ ಇದೆ ಅಂತಂದ್ರೆ, ಇಲ್ಲಿ ಐ ಇದೆ ಸಿಂಗ್ಯುಲರ್ ಹಂಗಂತ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು. ಓಕೆ, ಈಗ ವಾಪಸ್ ಇಲ್ಲಿಗೆ ಬರೋಣ. ಐ ಡು ನಾಟ್ ಅಗ್ರಿ ವಿತ್ ದಿಸ್ ಪರ್ಸ್ಪೆಕ್ಟಿವ್ ಅಂತ ಇದೆ. ಎಲ್ಲಿಗೆ ನಮಗೆ ಸಬ್ಜೆಕ್ಟ್ ಮತ್ತೆ ವರ್ಬ್ ಇದೆಯಲ್ಲ, ಡೂ ಅಥವಾ ಡಸ್ ಇದೆಯಲ್ಲ, ಇಷ್ಟನ್ನು ಮಾತ್ರ ಫೋಕಸ್ ಮಾಡ್ಕೊಳ್ಳಿ ನೀವು. ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ಮೀನಿಂಗ್ ವೈಸ್ ಅಂತ ಬಂದಾಗ ಬೇಕು, ಬಟ್ ನಾವು ಡೂ ಯಾವಾಗ ಯೂಸ್ ಮಾಡಬೇಕು, ಡಸ್ ಯಾವಾಗ ಯೂಸ್ ಮಾಡ್ಬೇಕಂತ ಡಿಸ್ಕಸ್ ಮಾಡ್ತೀವಿ. ಇದಿಂದೇವು ಅಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ನಾವು ತುಂಬಾ ವರಿ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಸೊ ಐ ಡು ನಾಟ್ ಅಗ್ರಿ ವಿತ್ ದಿಸ್ ಪರ್ಸ್ಪೆಕ್ಟಿವ್. ಐ ಇದೆ, ಸೊ ಐ ಪಕ್ಕ ನಾವೇನನ್ನ ಯೂಸ್ ಮಾಡಿದೀವಿ? ಡೂ ಅನ್ನ ಯೂಸ್ ಮಾಡಿದೀವಿ. ಅಫ್ಕೋರ್ಸ್ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಅದ್ರ ಜೊತೆಗೆ ನಾಟ್ ಬರುತ್ತೆ, ಬಟ್ ನಮಗೆ ಡೂ ಎಲ್ಲಿ ಡಸ್ ಎಲ್ಲಿ ಬೇಕಾಗಿರೋದು. ಸೊ ಐ, ವಿ, ಯು ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಐ ಇದೆ, ಅದ್ರ ಪಕ್ಕದಲ್ಲಿ ಡೂ ಇದೆ. ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾನು ಆಕ್ಚುಲಿ ಫ್ರೇಮ್ ಇಂದ ಹೊರಗಡೆ ಹೋದೆ ಅಂತಂದ್ರೆ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡುವಾಗ ಮುಂದೆ ಬರ್ತೀನಿ, ನಿಮಗೆ ಸೆಂಟೆನ್ಸ್ ಅನ್ನ ಹೈಲೈಟ್ ಮಾಡುವಾಗ ಇದನ್ನ ಮಾತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ದೇ ಇದೆ.
ಸೊ ದೇ ಬಂದು ಏನಾಗುತ್ತೆ ಪ್ಲೂರಲ್ ಆಗುತ್ತೆ. ಸೊ ಐ ವಿ ಯು ಇದು ಮೂರನ್ನ ಬಿಟ್ಟು ಮುಕ್ಕಿದ್ದು ಪ್ಲೂರಲ್ ಬಂದಿದೆ ಅಂತಂದ್ರೆ ಅವಾಗಲೂ ಕೂಡ ಡೂ ಅನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ದೆ. ಸೊ ದಟ್ ದೇ ಡು ನಾಟ್ ಅಲೋ ಮೊಬೈಲ್ ಫೋನ್ಸ್ ಇನ್ಸೈಡ್. ಸೊ ಮುಂದಕ್ಕೆ ಏನಾದರೂ ಬರಲಿ ಅದು ದೇ ಜೊತೆಗೆ ಯಾವ್ದನ್ನ ಯೂಸ್ ಮಾಡಬೇಕು, ಡೂ ನಾಟ್ ಡಸ್ ಅಂತ ನಮ್ಗೆ ಆಪ್ಷನ್ ಇದೆ ಅಂತಂದ್ರೆ ವಿ ಹ್ಯಾವ್ ಟು ಪಿಕ್ ಡೂ. ದೆನ್ ಹಿ ಡಸ್ ನಾಟ್ ಅಟೆಂಡ್ ದ ಈವ್ನಿಂಗ್ ಬ್ಯಾಚಸ್. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈಗೇನ್ ಐ ವಿ ಬಿಟ್ಟು ಇನ್ ಯಾವುದೇ ಸಿಂಗ್ಯುಲರ್ ಬಂದ್ರೆ ಅಂತ ಹೇಳಿದೆ ಅಲ್ವಾ. ಸೊ ಆ ಕೆಟಗರಿಗೆ ಇಲ್ಲಿ ಹಿ ಸೇರೋದ್ರಿಂದ ಹಿ ಡಸ್ ನಾಟ್. ದೆನ್ ದ ಕಾಲೇಜ್ ಲೈಬ್ರರಿ ಈ ತರದ್ ಬಂದಾಗ ನಾವು ಫ್ರೇಸಲ್ ನೌನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದೇ ವರ್ಡ್ ಇರಲ್ಲ ಸಬ್ಜೆಕ್ಟು, ಈ 3 ವರ್ಡ್ ಅನ್ನು ಸೇರಿಸ್ಕೊಂಡು ನಾವು ಅದನ್ನು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಯಾವ್ದು ಸಬ್ಜೆಕ್ಟು, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ದ ಕಾಲೇಜ್ ಲೈಬ್ರರಿ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಸೊ ಹಾಗಾಗಿ ಈ 3 ವರ್ಡ್ಸ್ಗಳನ್ನ ಸೇರಿಸ್ಕೊಂಡು ಫ್ರೇಸ್ ಅನ್ನ ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಹೀಗೆ ನೋಡಿ, ದ ಕಾಲೇಜ್ ಲೈಬ್ರರೀಸ್ ಅಂತಿಲ್ಲ ಅಲ್ಲಿ, ದ ಕಾಲೇಜ್ ಲೈಬ್ರರಿ ಅಂತ ಇದೆ. ಸೊ ಸಿಂಗ್ಯುಲರ್ ಪ್ಲೂರಲ್ಲ, ಆಬ್ವಿಯಸ್ಲಿ ಅದು ಸಿಂಗ್ಯುಲರ್. ಐ ವಿ ಯು ಮೂರಲ್ಲ ಬರಲ್ಲ. ಅದ್ ಬಿಟ್ಟು ಬೇರೆ ಸಿಂಗ್ಯುಲರ್ ಬಂದಾಗ ಏನನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ದೆ, ಡಸ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳಿದೆ. ಸೊ ದಟ್ ದ ಕಾಲೇಜ್ ಲೈಬ್ರರಿ ಡಸ್ ನಾಟ್ ಸಬ್ಸ್ಕ್ರೈಬ್ ಟು ದಟ್ ಜರ್ನಲ್. ಮುಂದಕ್ಕೆ ಏನಾದ್ರೂ ಬರಲಿ, ನಾನು ಅವಾಗಲೇ ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯು ಡು ನಾಟ್ ನೀಡ್ ಅ ಲೈಸೆನ್ಸ್ ಟು ಪಾರ್ಕ್ ಹಿಯರ್. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯು ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಐ ವಿ ಯು ಅಂತ ಹೇಳಿದ್ದೆ ಅಲ್ವಾ, ಅದ್ ಬಂದ್ರೆ ಏನಾಗುತ್ತೆ, ಡೂ ಆಗುತ್ತೆ. ಸೊ ದಟ್ ಯು ಡಸ್ ನಾಟ್ ಅಂತ ಹೇಳ್ಬಾರ್ದು, ಯು ಡು ನಾಟ್ ಅಂತ ಹೇಳಬೇಕು. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಥವಾ ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ನೀವು ಅಂತ ಹೇಳಿ, ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಕ್ವಶನ್ಸ್ಗಳು ಅಥವಾ ಎರರ್ ಐಡೆಂಟಿಫಿಕೇಶನ್ಸ್ ಕ್ವಶನ್ಸ್ಗಳದ್ದು ಇದೇ ತರ ಪ್ಯಾಟರ್ನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯು ಡಸ್ ನಾಟ್ ನೀಡ್ ಅ ಲೈಸೆನ್ಸ್ ಅಂತ ಕೊಟ್ಬಿಟ್ಟು ಎರರ್ ಐಡೆಂಟಿಫೈ ದ ಎರರ್ ಅಂತ ಕೇಳಿದ್ದಾರೆ ಅಂತಂದ್ರೆ ನೀವೇನ್ ಮಾಡಬೇಕು, ಡಸ್ ಅನ್ನ ಪಿಕ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಯು ಪಕ್ಕದಲ್ಲಿ ನಾವು ಡೂ ಅನ್ನ ಯೂಸ್ ಮಾಡಬೇಕು. ದೆನ್ ವಿ ಡು ನಾಟ್ ಎಕ್ಸ್ಪೆಕ್ಟ್ ಎನಿ ಫರ್ದರ್ ಡಿಲೇಸ್. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ವಿ ಬಗ್ಗೆ. ಸಬ್ಜೆಕ್ಟ್ ಬಂದು ವಿ ಇದೆ, ಸೊ ಹಾಗಾಗಿ ವಿ ಜೊತೆಗೆ ಮ್ಯಾಚ್ ಮಾಡಬೇಕಾಗಿರೋದು ಡೂ ಅನ್ನ. ನೆಕ್ಸ್ಟ್, ಶಿ ಡಸ್ ನಾಟ್ ರೈಟ್ ಹರ್ ಎಸ್ಸೇಸ್ ಬೈ ಹ್ಯಾಂಡ್ ಎನಿ ಮೋರ್. ಓಕೆ, ಶಿ ಅದ್ರ ಜೊತೆಗೆ ಡೂ ನಾಟ್ ಡಸ್ ಅಂತ ನಮಗೆ ಆಪ್ಷನ್ ಬಂದಾಗ ನಾವು ಪಿಕ್ ಮಾಡ್ಕೋಬೇಕಾಗಿರೋದು ಡಸ್ ಅನ್ನ. ಸೊ ಶಿ ಡಸ್. ದಿಸ್ smartphone does not have a headphone jack. So which is subject here, this smartphone. ಬರೀ ಸ್ಮಾರ್ಟ್ಫೋನ್ ಅಲ್ಲ, ದಿಸ್ ಸ್ಮಾರ್ಟ್ಫೋನ್ ಇಸ್ ಪೂರ್ತಿ ಸಬ್ಜೆಕ್ಟ್ ಆಗುತ್ತೆ ನಮಗೆ. ಅಂಡ್ ಒನ್ಸ್ ಅಗೇನ್ ಅದು ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳಿದ್ರೆ ದಟ್ ಇಸ್ ಸಿಂಗ್ಯುಲರ್. ಸೊ ಹಾಗಾಗಿ ಇಟ್ ಟೇಕ್ಸ್ ಡಸ್ ಅಲಾಂಗ್ ವಿತ್ ದಿಸ್, ನಾಟ್ ಡೂ. ಅಂಡ್ ನೆಕ್ಸ್ಟ್, ಲೋಕಲ್ ಅಥಾರಿಟೀಸ್ ಡು ನಾಟ್ ಕಲೆಕ್ಟ್ ಗಾರ್ಬೇಜ್ ಆನ್ ಸಂಡೇಸ್ ಅಂತ ಇದೆ. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಲೋಕಲ್ ಅಥಾರಿಟೀಸ್ ಅಂತ ಮಾತಾಡ್ತಾ ಇದೀವಿ. ನಾಟ್ ಓನ್ಲಿ ಲೋಕಲ್ ಅಥಾರಿಟೀಸ್ ಇದೆ ಪ್ಲೂರಲ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಡೂ ಬರುತ್ತೆ, ಬಿಕಾಸ್ ಪ್ಲೂರಲ್ ಜೊತೆಗೆ ಇದು ಮ್ಯಾಚ್ ಮಾಡಬೇಕಾಗಿರೋದ್ರಿಂದ. ಮೈ ಫ್ರೆಂಡ್ ಡಸ್ ನಾಟ್ ಡ್ರೈವ್ ಆನ್ ಹೈವೇ ರೂಟ್ಸ್ ಅಟ್ ನೈಟ್. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಐ ಆಮ್ ಟಾಕಿಂಗ್ ಅಬೌಟ್ ಮೈ ಫ್ರೆಂಡ್. ಫ್ರೆಂಡ್ಸ್ ಅಂತಿಲ್ಲ. ಸೊ ಮೈ ಫ್ರೆಂಡ್ ಇದೆಯಲ್ಲ, ದಟ್ ಇಸ್ ಸಿಂಗ್ಯುಲರ್. ಸೊ ಹಾಗಾಗಿ ಇಟ್ ಟೇಕ್ಸ್ ಡಸ್. ಬೈ ಚಾನ್ಸ್ ಏನಾದರೂ ಮೈ ಫ್ರೆಂಡ್ಸ್ ಅಂತ ಇದ್ದಿದ್ರೆ ಸಬ್ಜೆಕ್ಟ್, ಅವಾಗ ಏನಾಗ್ತಾ ಇತ್ತು, ಅದು ಪ್ಲೂರಲ್ ಆಗ್ತಾ ಇತ್ತು. ಸೊ ದಟ್ ನಾವು ಡೂ ಅನ್ನ ಯೂಸ್ ಮಾಡಬೇಕಾಗಿತ್ತು. ಮೈ ಫ್ರೆಂಡ್ಸ್ ಡು ನಾಟ್ ಡ್ರೈವ್ ಅಂತ ಹೇಳಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಫ್ರೆಂಡ್, ಅದು ಸಿಂಗ್ಯುಲರ್. ಸೊ ಹಾಗಾಗಿ ಮೈ ಫ್ರೆಂಡ್ ಡಸ್ ನಾಟ್ ಡ್ರೈವ್ ಆನ್ ಹೈವೇಸ್ ರೂಟ್ಸ್. ಸೊ ದಟ್ ಇದು ನೆಕ್ಸ್ಟ್ 3 ಯೂಸೇಜಸ್ಗಳೇನು ಬರುತ್ತಲ್ಲ, ಯೂಸೇಜ್ಗಳ ಬಗ್ಗೆ ತುಂಬಾ ವರಿ ಮಾಡ್ಕೋಬೇಡಿ. ಬಿಕಾಸ್ ನಾನು ಈ ವಿಡಿಯೋ ಮಾಡ್ತಾ ಅಜೆಂಡಾ ಅಥವಾ ಇಂಟೆನ್ಷನ್ ಬಂದು ನಾಟ್ ಟು ಡಿಸ್ಕಸ್ ಅಬೌಟ್ ಡಿಫರೆಂಟ್ ಯೂಸೇಜಸ್ ಆಫ್ ಡೂ ಫಾರ್ಮ್ ಆಕ್ಸಿಲರಿ ವರ್ಬ್, ಬಟ್ ಇಟ್ ಈಸ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಡೂ ಅಂಡ್ ಡಸ್. ಸೊ ವೆನ್ ಟು ಯೂಸ್ ಡೂ ಅಂಡ್ ವೆನ್ ಟು ಯೂಸ್ ಡಸ್, ಅದು ಇದು ವಿಡಿಯೋ ಮಾಡ್ತಾರೆ ಇಂಟೆನ್ಷನ್ ಆಗಿರೋದ್ರಿಂದ ಈ ಪ್ಯಾಟರ್ನ್ ಏನಿದೆಯಲ್ಲ ಇದು ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಟು ವರ್ಕ್ ವಿತ್ ದ ರಿಮೈನಿಂಗ್ 3 ಯೂಸೇಜಸ್ ಆಫ್ ಡೂ ಫಾರ್ಮ್ ಆಕ್ಸಿಲರಿ ವರ್ಬ್ಸ್. ಸೊ ಸೆಕೆಂಡ್ ಯೂಸೇಜ್ಗೆ ಇವಾಗ ಶಿಫ್ಟ್ ಆಗೋಣ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಗೈನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಬೇಕಾದ್ರೆ ನಾವು ಡೂ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ಪ್ರಿಫರಬಲಿ ಡೂ ಮತ್ತೆ ಡಸ್ ಅನ್ನ. ಬಿಕಾಸ್ ಪಾಸ್ಟ್ ಟೆನ್ಸ್ ಬಂದ್ರೆ ಡಿಡ್ ಅನ್ನ ಯೂಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದೆ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಅಗೈನ್ ಇಲ್ಲೂ ಕೂಡ ನಮಗೆ ಡೂ ಮತ್ತೆ ಡಸ್ 2 ಆಪ್ಷನ್ ಇರುತ್ತೆ. ಅದ್ರ ಜೊತೆ ಕನ್ಫ್ಯೂಷನ್ಸು ಇರುತ್ತೆ, ಅದು ಯಾವಾಗ ಇದು ಯಾವಾಗ ಅಂತ ಹೇಳಿ. ಜಸ್ಟ್ ಲುಕ್ ಅಟ್ ದ ಕ್ವೆಶನ್ಸ್. ಡೂ ಯು ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆಫ್ ರಿಪೋರ್ಟೆಡ್ ಸ್ಪೀಚ್? ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಕ್ವಶನ್ಸ್ ನಲ್ಲಿ 2 ಕ್ಯಾಟಗರಿ ಇದೆ. ನಿಮ್ಗೆ ಇದು ಕನ್ಫ್ಯೂಷನ್ ಇದೆ ಅಂತಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಅಥವಾ ಅದನ್ನ ನೀವು ವಾಚ್ ಮಾಡಿದ್ರೆ ಕೇರ್ಫುಲ್ ಆಗಿ, ಸೊ ಅದರಲ್ಲಿ ಡಿಕ್ಲರೇಟಿವ್, ಇಂಟರೋಗೇಟಿವ್ ಅಂಡ್ ಇಂಪೆರೇಟಿವ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ 4 ಥರದ್ದು ಬರುತ್ತೆ. ಆ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ಸ್ಗಳು, ಅದರಲ್ಲಿ 2 ಥರದ್ದು ಬರುತ್ತೆ. ಒಂದು ಎಸ್ ಆರ್ ನೋ ಕ್ವಶನ್, ಮತ್ತೊಂದು WH ಕ್ವಶನ್ಸ್ಗಳು. ಸೊ ಅದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ, ವಿಡಿಯೋ ಡೈವರ್ಷನ್ ಆಗುತ್ತೆ. ಬಟ್ ಯಾಕೆ ಹೇಳಿದೆ ಅಂತಂದ್ರೆ, ಆ 2 ಥರದ ಕ್ವಶನ್ಸ್ಗಳಿದಾವಲ್ಲ, ಎಸ್ ಆರ್ ನೋ ಕ್ವಶನ್ಸ್ಗಳು ಮತ್ತೆ WH ಕ್ವಶನ್ಸ್ಗಳು, ಅವೆರಡಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇದು. ಅಂದ್ರೆ ಎರಡರಲ್ಲಿ ಯಾವುದೇ ಕ್ವಶನ್ಸ್ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಫ್ರೇಮ್ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ನಾವು ಡೂ ಅಥವಾ ಡಸ್ ಅನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಡು ಯು ಅಂಡರ್ಸ್ಟ್ಯಾಂಡ್,
ಮುಂದಕ್ಕೆ ಏನಾದರೂ ಇರಲಿ, ನಾವು ಯಾರನ್ನು ಕೇಳ್ತಾ ಇದ್ದೀವಿ, ಯಾರ ಬಗ್ಗೆ ಕೇಳ್ತಾ ಇದ್ದೀವಿ, ಯು ಬಗ್ಗೆ. ಸೊ ಡೂ ಯು, ಯು ಪಕ್ಕದಲ್ಲಿ ಡೂ ಅನ್ನ ಯೂಸ್ ಮಾಡಬೇಕು. ದೆನ್ ವೈ ಡೂ ದೇ ಡಿಮ್ಯಾಂಡ್ ಎ ಫಿಸಿಕಲ್ ಕಾಪಿ ಆಫ್ ದ ಡಾಕ್ಯುಮೆಂಟ್. ಸೊ ನಾವು ಯಾರ ಬಗ್ಗೆ ಕೇಳ್ತಾ ಇರೋದು, ವೈ ಡು ದೇ ಇದೆಯಲ್ಲ, ಸೊ ದೇ ಜೊತೆಗೆ ಯಾವ್ದನ್ನ ಯೂಸ್ ಮಾಡಬೇಕು, ಡೂ ಅನ್ನ. ವೈ ಡಸ್ ದೇ ಅಂತ ಹೇಳೋಂಗಿಲ್ಲ. ವೈ ಡಸ್ ಶಿ, ವೈ ಡಸ್ ರಮೇಶ್, ವೈ ಡಸ್ ಹಿ, ದಟ್ ಇಸ್ ಓಕೆ. ಬಟ್ ದೇ ಇರೋದ್ರಿಂದ ವೈ ಡು ದೇ ಅನ್ನ ಯೂಸ್ ಮಾಡಬೇಕು. ದೆನ್ ಡಸ್ ಶಿ ಟೀಚ್ ಇಂಗ್ಲಿಷ್ ಲಿಟ್ರೇಚರ್ ಆರ್ ಲ್ಯಾಂಗ್ವೇಜ್ ಪೆಡಾಗೋಗಿ. ಓಕೆ, ಶಿ ಇದೆಯಲ್ಲ, ಸೊ ಶಿ ಜೊತೆಗೆ ಯಾವ್ದನ್ನ ಮ್ಯಾಚ್ ಮಾಡ್ಬೇಕು ನಾವು, ಡಸ್ ಅನ್ನ ಮ್ಯಾಚ್ ಮಾಡಬೇಕು. ಅಂಡ್ ದೆನ್ ಅದೇ ಪ್ಯಾಟರ್ನ್. ಸೊ ಈಗ ಸ್ವಲ್ಪ ಸ್ಪೀಡ್ ಮಾಡ್ಕೋತೀನಿ ವಿಡಿಯೋನ. ವೇರ್ ಡಸ್ ದ ಪ್ರಿನ್ಸಿಪಾಲ್ ಸಿಟ್ ಡ್ಯೂರಿಂಗ್ ದ ಆಫ್ಟರ್ನೂನ್ ಅವರ್ಸ್ ಅಂತ ಇದೆ. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ರಿನ್ಸಿಪಾಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಸಿಂಗ್ಯುಲರ್. ದ ಪ್ರಿನ್ಸಿಪಲ್ ಬಂದು ಸಬ್ಜೆಕ್ಟ್, ಇದು ಸಿಂಗ್ಯುಲರ್ ಇದೆ. ಸೊ ಹಾಗಾಗಿ ಅದ್ರ ಜೊತೆ ನಾವೇನನ್ನ ಯೂಸ್ ಮಾಡಬೇಕು, ಡಸ್ ಅನ್ನ ಯೂಸ್ ಮಾಡಬೇಕು. ಡು ವಿ ಹ್ಯಾವ್ ಎನಫ್ ರೆಫರೆನ್ಸ್ ಬುಕ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಡು ವಿ, ಯಾರನ್ನು ಕೇಳ್ತಾ ಇರೋದು ನಾವು, ವಿ ಅನ್ನ. ಸೊ ಹಾಗಾಗಿ ಡು ವಿ. ಹೌ ಡಸ್ ದಿಸ್ ಸಾಫ್ಟ್ವೇರ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಪರ್ಸೆಂಟೇಜ್. ಡಸ್ ಇದೆ. ಸೊ ಯಾವುದಕ್ಕೆ ಇಲ್ಲಿ ಡಸ್ ಅನ್ನ ಮ್ಯಾಚ್ ಮಾಡ್ತಾ ಇದ್ದೀವಿ, ದಿಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ಸ್ ಅಂತ ಇಲ್ಲ, ಅದು ಸಾಫ್ಟ್ವೇರ್ ಅಂತ ಇದೆ, ಸಿಂಗ್ಯುಲರ್. ಸೊ ಹಾಗಾಗಿ ಇಟ್ ಟೇಕ್ಸ್ ಡಸ್. ದೆನ್ ವಾಟ್ ಡು ಯು ಇಂಟೆಂಡ್ ಟು ಡೂ ಆಫ್ಟರ್ ಗ್ರಾಜುಯೇಷನ್. ವಾಟ್ ಡು ಯು, ಅಗೇನ್ ಯು ಇದೆ, ಅದ್ರ ಜೊತೆ ಈ ನೋಡಿ ಯು ಸುಮಾರು ಕಡೆ ಬಂದಿದೆ, ಬಟ್ ಈ ವರ್ಡ್ಸ್ಗಳು ಮಾತ್ರ ಚೇಂಜ್ ಆಗ್ತಾ ಇದಾವೆ, ಕ್ವಶನ್ ವರ್ಡ್ಸ್ಗಳು. ಸೊ ಯು ಅನ್ನ ಮ್ಯಾಚ್ ಮಾಡಬೇಕಾಗಿರೋದು ಡು. ಡಸ್ ಇಟ್ ರೈನ್ ಹೆವಿಲಿ ಇನ್ ದಿಸ್ ಪಾರ್ಟ್ ಆಫ್ ದ ಸ್ಟೇಟ್ ಡ್ಯೂರಿಂಗ್ ಜುಲೈ. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಇಲ್ಲಿ, ರೈನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿಂಗ್ಯುಲರ್ ಪ್ಲೂರಲ್, ದಟ್ ಇಸ್ ಸಿಂಗ್ಯುಲರ್. ಸೊ ಡೂ ಯೂಸ್ ಮಾಡಬೇಕಾ, ಡಸ್ ಯೂಸ್ ಮಾಡಬೇಕಾ, ಡಸ್ ಅನ್ನ ಯೂಸ್ ಮಾಡಬೇಕು. ಡಸ್ ಇಟ್ ರೈನ್. Do the students know about the sudden change in the timetable? So we are talking about students. So ಹಾಗಾಗಿ student singular plural, obviously plural. So that it takes do. Do the students. Do the student ಅಂತ ಏನಾದರೂ ಇದ್ದಿದ್ರೆ ಅದು ಸಿಂಗ್ಯುಲರ್ ಆಗ್ತಾ ಇತ್ತು, ಅವಾಗ ಏನಾಗ್ತಾ ಇತ್ತು, does the student ಆಗ್ತಾ ಇತ್ತು. ಬಟ್ ಇಲ್ಲಿ ಪ್ಲೂರಲ್ ಇರೋದ್ರಿಂದ do the students. Then does your motorcycle require an oil change this month? So I am talking about motorcycle. Again singular ಆಯಿತು, does ಬರ್ತಾ ಇದೆ. ಸೊ ಡಸ್ ಯುವರ್ ಮೋಟರ್ ಸೈಕಲ್, ಇಷ್ಟು ಪೂರ್ತಿ ಸಬ್ಜೆಕ್ಟ್. ಯುವರ್ ಮೋಟರ್ ಸೈಕಲ್ ಇದೆಯಲ್ಲ, ಅದನ್ನು ಪೂರ್ತಿ ತಗೋಬೇಕು. ಅಫ್ಕೋರ್ಸ್ ದಟ್ ಇಸ್ ಸಿಂಗ್ಯುಲರ್. ಸೊ ಹಾಗಾಗಿ ಇಟ್ ಟೇಕ್ಸ್ ಡಸ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಿದೆ. ಬೈ ಚಾನ್ಸ್ ಏನೋ ಕನ್ಫ್ಯೂಷನ್ಸ್ಗಳಿದಾವೆ ಅಥವಾ ಬೇರೆ ಡೌಟ್ಸ್ಗಳಿದಾವೆ, ಪರ್ಟಿಕ್ಯುಲರ್ ಕ್ವಶನ್ಸ್ಗಳಿದಾವೆ ಅಂತಂದ್ರೆ ಜಸ್ಟ್ ಯು ಡ್ರಾಪ್ ದಟ್ ಮೆಸೇಜ್ ಇನ್ ಕಾಮೆಂಟ್ ಸೆಕ್ಷನ್. ನಾನು ಅದಕ್ಕೆ ಆಸ್ ಸೂನ್ ಆಸ್ ಪಾಸಿಬಲ್ ರಿಪ್ಲೈ ಮಾಡ್ತೀನಿ, ರೆಸ್ಪಾಂಡ್ ಮಾಡ್ತೀನಿ ವಿತ್ ಎಕ್ಸ್ಪ್ಲನೇಷನ್, ಏನಾದರೂ ಡೌಟ್ ಇದೆ ಅಂತಂದ್ರೆ. ಓಕೆ, ನೆಕ್ಸ್ಟ್ ಯೂಸೇಜಿಗೆ ಬರೋಣ. ದಟ್ ಈಸ್ ಆಡಿಂಗ್ ಎಂಫಸಿಸ್. ಎಂಫಸೈಸ್ ಮಾಡಿ ಹೇಳೋದು. ಈಗ ನಾನೇ ಇದೇನಾದ್ರೂ ವಿಡಿಯೋನ ಮಾಡಿ ನನ್ನ ವಾಟ್ಸಪ್ ಸ್ಟೇಟಸ್ಗೋ ಅಥವಾ ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಹಾಕೊಂಡಿದ್ದೀನಿ ಅಂತಂದ್ರೆ ಡೂ ವಾಚ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳಿ ಕ್ಯಾಪ್ಷನ್ ಹಾಕಿರ್ತೇನೆ. ಜಸ್ಟ್ ರಿಪೀಟ್, ಬರೀ ವಾಚ್ ಅಂತ ಹೇಳೋದಿಲ್ಲ, ಡೂ ವಾಚ್ ಅಂತ ಹೇಳಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ, ಯಾವುದಾದ್ರೂ ಒಂದನ್ನು ಹೇಳಬೇಕಾದ್ರೆ ಎಂಫಸೈಸ್ ಮಾಡಿ ಹೇಳುವಾಗ, ಅಂದ್ರೆ ತುಂಬಾ ಒತ್ತು ಕೊಟ್ಟು ಹೇಳುವಾಗ, ಸ್ಟ್ರೆಸ್ ಮಾಡಿ ಹೇಳಬೇಕಾದ್ರೆ ನಾವು ಡೂ ಮತ್ತೆ ಡಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಯಾವ ಸೆನ್ಸ್ ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಐ ಡೂ ಹೋಪ್ ಯು ಕ್ಲಿಯರ್ ದ ಎಕ್ಸಾಮ್ ದಿಸ್ ಇಯರ್. ಓಕೆ, ಈಗ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಕಮ್ ಮತ್ತೆ ಡೂ ಕಮ್, ವಾಟ್ ಇಸ್ ದ ಡಿಫರೆನ್ಸ್? ಓಕೆ, ಅಥವಾ ಐ ಕಮ್, ಐ ಡೂ ಕಮ್, ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ, ನಾನು ಬರ್ತೀನಿ, ಅಯ್ಯೋ ನಾನು ಬರ್ತೀನಿ, ಬಂದೇ ಬರ್ತೀನಿ ಅನ್ನೋ ಸೆನ್ಸಲ್ಲಿ ಹೇಳ್ತೀನಲ್ವಾ. ನೀವು ನೋಡ್ಲೇಬೇಕು, ನೀವು ನೋಡಿ ಅಂತ ಹೇಳ್ತೀವಲ್ಲ. ಸೊ ಡೂ ವಾಚ್, ನೋಡಿ ಅಂತಷ್ಟೇ ನಾರ್ಮಲ್ ಆಗಿ ಹೇಳ್ತಾ ಇದ್ದೀವಿ ಅಂತಂದ್ರೆ ಜಸ್ಟ್ ವಾಚ್. ಎಂಫಸೈಸ್ ಮಾಡಿ ಸ್ಟ್ರೆಸ್ ಮಾಡಿ ತುಂಬ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಅಂತ ಹೇಳುವಾಗ ಅವಾಗ ಡೂ ಅಥವಾ ಡಸ್ ಅನ್ನ ಯೂಸ್ ಮಾಡಬೇಕು. ಎಗೈನ್ ಡಿಪೆಂಡಿಂಗ್ ಅಪಾನ್ ದ ರೂಲ್. ಇದುವರೆಗೂ ಏನು ಡಿಸ್ಕಸ್ ಮಾಡಿದೀವಲ್ಲ, ವೇರ್ ಟು ಯೂಸ್ ಡೂ ಅಂಡ್ ವೇರ್ ಟು ಯೂಸ್ ಡಸ್ ಅಂತ ಹೇಳಿ, ಆ ಪ್ಯಾಟರ್ನ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಐ ಡೂ ಹೋಪ್ ಯು ಕ್ಲಿಯರ್ ದ ಎಕ್ಸಾಮ್ ದಿಸ್ ಇಯರ್. ಸೊ ಐ ಡೂ ಹೋಪ್, ಓಕೆನಾ. ಐ ಹೋಪ್ ಅಷ್ಟೇ ಹೇಳಿದ್ರೆ ನಾರ್ಮಲ್ ಆಗುತ್ತೆ. ಐ ಡೂ ಹೋಪ್ ಅಂತ ಹೇಳಿದ್ರೆ ತುಂಬಾ ಸ್ಟ್ರೆಸ್ ಮಾಡಿ ಅಥವಾ ಎಂಫಸೈಸ್ ಮಾಡಿ ಹೇಳ್ತಾ ಇದೀವಿ ಅನ್ನೋಂಗಾಗುತ್ತೆ. ದೇ ಡೂ ವರ್ಕ್ ಹಾರ್ಡ್ ಈವನ್ ದೋ ದ ರಿಸಲ್ಟ್ಸ್ ಡೋಂಟ್ ಶೋ ಇಟ್. ದೇ ಡೂ ವರ್ಕ್ ಹಾರ್ಡ್. ಅಗೇನ್, ಈ ರೇರ್ಲಿ ಸ್ಪೀಕ್ಸ್ ಬಟ್ ವೆನ್ ಹಿ ಡಸ್. ಈ ರೇರ್ಲಿ ಸ್ಪೀಕ್ಸ್ ಬಟ್ ವೆನ್ ಹಿ ಡಸ್. ವೆನ್ ಹಿ ಡಸ್ ಅಂದ್ರೆ ವೆನ್ ಹಿ ಸ್ಪೀಕ್ಸ್ ಅಂತ ಅಂಡರ್ಸ್ಟುಡ್. ರಿಪಿಟೇಷನ್ಸ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಕೂಡ ನಾವು ಡೂ ಮತ್ತೆ ಡಸ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಅದನ್ನ ಡ್ರಾಗ್ ಮಾಡಲ್ಲ. ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬೇರೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ಬಿಕಾಸ್ ಒಂದೇ ಆಯ್ತು ಅಂತಂದ್ರೆ ಹಾಫ್ ಅನ್ ಅವರ್ ವಿಡಿಯೋ ಆಗ್ಬಿಡುತ್ತೆ, ನಿಮ್ಗೂ ಪೇಷನ್ಸ್ ಹೊರಟೋಗ್ಬಿಡುತ್ತೆ ನೋಡೋದಕ್ಕೆ. ಈ ರೇರ್ಲಿ ಸ್ಪೀಕ್ಸ್, ರಿಪಿಟೇಷನ್ಸ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಹಿ ಡಸ್ ಅಂತ ಹೇಳ್ತೀವಿ, ಬಟ್ ಹಿ ಡಸ್ ಮೇಕ್ ಸೆನ್ಸ್. ಅಗೇನ್ ಹಿ ಡಸ್ ಅಂದ್ರೆ ಅರ್ಥ ಏನು, ವೆನ್ ಹಿ ಸ್ಪೀಕ್ಸ್ ಅಂತ ಅರ್ಥ ಅದು, ಓಕೆನಾ. ಸೊ ಈ ಇದೆ, ಅದ್ರ ಜೊತೆ ನಾವೇನನ್ನ ಯೂಸ್ ಮಾಡಬೇಕು, ಹಿ ಡೂ ಅಂತ ಹೇಳೋಂಗಿಲ್ಲ, ಹಿ ಡಸ್ ಅಂತ ಹೇಳಬೇಕು. Then she does look confident on stage despite her initial nervousness. Okay, she does. ಮಿಕ್ಕಿ ತಲೆ ಕೆಡಿಸ್ಕೋಬೇಡಿ, ಇಲ್ಲಿ ಏನೇನು ಬಂದಿದೆ ಅದನ್ನ ನೋಡಿ. ಪ್ಲೀಸ್ ಡೂ ಕಾಲ್ ಮೀ ಇಫ್ ಯು ಫೇಸ್ ಎನಿ ಇಶ್ಯೂಸ್. ಸೊ ನಾವು ಯಾರಿಗೆ ಹೇಳ್ತಾ ಇದೀವಿ, ಯು ಅಂತ ಹೇಳಿ. ಯು ರೆಫರ್ ಮಾಡಿ ಹೇಳ್ತಾ ಇರೋದ್ರಿಂದ ಅದ್ರ ಪಕ್ಕ ನಾವೇನನ್ನ ಯೂಸ್ ಮಾಡಬೇಕು, ಡೂ ಅನ್ನ ಯೂಸ್ ಮಾಡಬೇಕು.
Next, we do respect your decision to change the channel's logo. So we do respect. We do. The textbook is old, but it does contain. It andre yaudili textbook. It singular. It does contain excellent practice exercises. He does not write often, but he does compose beautiful poetry. ಈ ಪಾರ್ಟು ಮುಂಚೆ ಡಿಸ್ಕಸ್ ಮಾಡಿದಕ್ಕೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ. ಬಟ್ he does compose ಅಥವಾ ಈ ಕಂಪೋಸಸ್ ಅಂತ ಹೇಳಬೇಕಾಗಿತ್ತು, ಬಟ್ ಇಟ್ ಡಸ್ ಕಂಪೋಸ್ ಅಂದ್ರೆ ಎಗೇನ್ ನಾವು ಎಂಫಸೈಸ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಯು ಡೂ ಟಾಕ್ ಪ್ಯಾಷನೇಟ್ಲಿ ವೆನ್ ಎವರ್ ದ ಟಾಪಿಕ್ ಆಫ್ ಲಿಟರೇಚರ್ ಕಮ್ಸ್ ಅಪ್. ಯು ಡೂ ಟಾಕ್. ಯು ಡೂ. ನೆಕ್ಸ್ಟ್, ಇಟ್ ಟೇಕ್ಸ್ ಎಫರ್ಟ್ ಬಟ್ ದಿಸ್ ಟೀಚಿಂಗ್ ಮೆಥಡ್ ಡಸ್ ಈಲ್ಡ್ ಗ್ರೇಟ್ ರಿಸಲ್ಟ್. ಇಟ್ ಟೇಕ್ಸ್ ಎಫರ್ಟ್ ಬಟ್ ದಿಸ್ ಟೀಚಿಂಗ್ ಮೆಥಡ್ ಡಸ್. ಸೊ ನಾವು ಮಾತಾಡ್ತಾ ಇರೋದಿಲ್ಲಿ ಟೀಚಿಂಗ್ ಮೆಥಡ್ ಬಗ್ಗೆ. ಸೊ ಇದು ಬಂದು ಅನದರ್ ಯೂಸೇಜ್. ಯಾವಾಗ ನಾವು ಡೂ ಮತ್ತೆ ಡಸ್ ಅಂತ ಕನ್ಫ್ಯೂಷನ್ಸ್ ಬಂದಾಗ ಡೂ ಅನ್ನ ಯೂಸ್ ಮಾಡಬೇಕಾಗತ್ತೆ ಮತ್ತೆ ಡಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಅನ್ನೋದು ಸಂಬಂಧಪಟ್ಟಂಗೆ. ಅಂಡ್ ಲಾಸ್ಟ್ ಪಾರ್ಟಿಗೆ ಬರೋಣ, ಕ್ವಶನ್ ಟ್ಯಾಗ್ಸ್ಗಳನ್ನ ಫ್ರೇಮ್ ಮಾಡಬೇಕಾದ್ರೆ. ಓಕೆ, ಒಂದು ಸೆಕೆಂಡ್ ಇದನ್ನು ಹೇಳ್ತಾ ಇದ್ದೀನಿ, ಬೇರೆ ಇದು ನಾನು ಹೇಳ್ದಂಗೆ ಕ್ವಶನ್ ಟ್ಯಾಗ್ಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇವಾಗ ವಿಡಿಯೋವನ್ನು ಮಾಡ್ತೀನಿ. ಅವಾಗ ಅದ್ರದ್ದು ಇನ್ ಅಂಡ್ ಔಟ್ಸ್ ಏನಿದೆ, ಮತ್ತೆ ಕ್ವಶನ್ ಟ್ಯಾಗ್ಸ್ಗಳಂದ್ರೆ ಏನು, ಯಾವ್ಯಾವ ಥರದ್ದು ಫ್ರೇಮ್ ಮಾಡಬೇಕಾಗತ್ತೆ, ಮತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಿದಾಗ ನಾವೇನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ರಿಗಾರ್ಡಿಂಗ್ ಆಲ್ ದೀಸ್ ಥಿಂಗ್ಸ್ ಲೆಟ್ಸ್ ಅವರ್ ಡೀಟೇಲ್ ಡಿಸ್ಕಷನ್ ಇನ್ ಅನದರ್ ವಿಡಿಯೋ, ಅದ್ರ ಬಗ್ಗೆನೇ ಮಾಡಿದಾಗ. ಬಟ್ ನಾನು ಟ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಅಲ್ಲಿ ಡೂ ಮತ್ತೆ ಡಸ್ ಬಂದಾಗ ಹೆಂಗದು ಡಿಫರೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಯು ಮ್ಯಾನೇಜ್ ಎನ್ ಎಜುಕೇಶನಲ್ ಚಾನಲ್, ಡೋಂಟ್ ಯು. ಸೊ ಯು ಇದೆ. ಸೊ ಯು ಅನ್ನ ಡೂನ ಡಸ್ ಅಂತ ಬಂದಾಗ ನಾವು ತಗೋಬೇಕಾಗಿರೋದು ಡೂ. ಸೊ ಪಕ್ಕ ನಾಟನ್ನ ಸೇರಿಸ್ಕೊಂಡಿದ್ದೀವಿ. ಇದು ನಾಟ್ ಯಾಕೆ ಬರುತ್ತಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ ಟಾಪಿಕ್ ಬಂದಾಗ. ಸೊ ಡೋಂಟ್ ಯು. ಯು ಅನ್ನ ಮ್ಯಾಚ್ ಮಾಡೋದಕ್ಕೆ ಡೂ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಗೆಟಿವ್ ಬಂದಾಗ ಅದು ನಾಟ್ ಸೇರಿ ಡು ನಾಟ್ ಮಾಡ್ತೀವಿ. ಇಲ್ಲಿ ನೋಡಿ, ಇಟ್ ಟೀಚಸ್ ಗ್ರಾಮರ್ ಟಾಪಿಕ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಸಂಟ್ ಹಿ. ಸೊ ಹಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಹಿ ಅನ್ನೋದು ಇಟ್ ಟೇಕ್ಸ್ ಡಸ್. ಸೊ ಡಸಂಟ್ ಹಿ ಆಯ್ತು. ನೆಕ್ಸ್ಟ್, ದೇ ಡು ನಾಟ್ ಲೀವ್ ನಿಯರ್ ದ ಕಾಲೇಜ್ ಕ್ಯಾಂಪಸ್, ಡೂ ದೇ. ಸೊ ದೇ ಡು ನಾಟ್ ಅಂಡ್ ಡೂ ದೇ. ದೇಗೆ ಡೂ ಅನ್ನ ಮ್ಯಾಚ್ ಮಾಡಬೇಕು. ಅದೇ ತರ ಇಲ್ಲಿ ಶೀಗೆ ಡಸ್ ಅನ್ನ ಮ್ಯಾಚ್ ಮಾಡಬೇಕು. ಸೊ ಇದಾಗಿತ್ತು ಡೂ ಮತ್ತೆ ಡಸ್ದು ಡಿಫ್ರೆನ್ಸಸ್ಗಳಿದ್ದಾವೆ. ಯಾವ್ದ್ರ ಜೊತೆಗೆ ಯಾವ್ದನ್ನ ಮ್ಯಾಚ್ ಮಾಡಬೇಕಾಗತ್ತೆ ಅಂಡ್ ಯಾವ್ದನ್ನ ಕರೆಕ್ಟ್ ಯೂಸೇಜ್ ಆಗುತ್ತೆ, ಯಾವುದು ರಾಂಗ್ ಯೂಸೇಜ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕಂಜೂಸ್ತನ ತೋರಿಸ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಯಾರಿಗೆ ನೆಸೆಸಿಟಿ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು.